ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೆನೆಜುವೆಲಾ ಸದ್ಯ ಜಾಗತಿಕವಾಗಿ ಸುದ್ದಿಯಾಗಿರುವ ದೇಶ. ಅಮೆರಿಕದ ದುಂಡಾವರ್ತನೆಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾತ್ರೋರಾತ್ರಿ ಈ ದೇಶವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಆ ರಾಷ್ಟ್ರದ ಸರ್ವೋಚ್ಚ ನಾಯಕ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಕಳ್ಳರ ರೀತಿ ಬಂಧಿಸಿ ಅಮೆರಿಕಕ್ಕೆ ಕರೆದೊಯ್ದಿದ್ದಾರೆ. ತೈಲ ಸಂಪತ್ಭರಿತ ಈ ದೇಶವನ್ನ ಸರಿಯಾದ ಆಡಳಿತಕ್ಕೆ ತರುವ ನೆಪವೊಡ್ಡಿ ಟ್ರಂಪ್ ಸಾಹೇಬ್ರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬಹುಶಃ ಇದೆಲ್ಲ ತಮಗೆ ತಿಳಿದೇ ಇದೆ. ಕಳೆದ ಶುಕ್ರವಾರದಿಂದಲೇ ಈ ದಾಳಿಯ ಮಾಹಿತಿ ಜಾಗತಿಕವಾಗಿ ಬಿತ್ತರವಾಗ್ತಿದೆ. ಇಲ್ಲಿ ಟ್ರಂಪ್ ಮಾಡಿದ್ದು ಸರಿಯೋ ತಪ್ಪೋ, ಅಲ್ಲಿರುವ ಆಡಳಿತ ಮಾಡಿದ್ದ ಅಂತಹ ದೊಡ್ಡ ತಪ್ಪೇನು, ಅಸಲಿಗೆ ಈ ಸಮಸ್ಯೆ ಏನು ಅನ್ನೋದು ಬಹುತೇಕರಿಗೆ ತಿಳಿದಿರಬಹುದು. ಅದನ್ನ ನಾವಿಲ್ಲಿ ಹೆಚ್ಚಾಗಿ ಪ್ರಸ್ತಾಪಿಸೋದಿಲ್ಲ. ಆದರೆ ಸೋಷಲಿಸ್ಟ್ ಪಕ್ಷದ ಆಡಳಿತವಿರುವ ಈ ವೆನೆಜುವೆಲಾಗೂ ಭಾರತಕ್ಕೂ ಇರುವ ಸಂಬಂಧವೇನು? ನಿಕೋಲಸ್ ಮಡುರೋ ಅವರನ್ನ ಪ್ರಭಾವಿಸಿದ ಭಾರತೀಯ ಸಂತ ಯಾರು ಅನ್ನೋದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ವಿಚಿತ್ರ ಅಂದ್ರೆ, ಕ್ರಾಂತಿಕಾರಿಯಾಗಿದ್ದ ಮಡುರೋ ಹಿಂದೂ ಸನಾತನ ಪರಂಪರೆಯ ಅನನ್ಯ ಭಕ್ತರಾಗಿದ್ದರು ಅನ್ನೋದು ಗಮನಿಸಬೇಕಾದ ಸಂಗತಿ. ಅಂದಾಗೆ ಸೋಷಿಯಲಿಸ್ಟ್ ಸಿದ್ಧಾಂತಕ್ಕೂ ಧಾರ್ಮಿಕ ನಂಬಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಹೀಗಿದ್ರೂ ಮಡುರೋ ಹಿಂದೂ ಸಂತರೊಬ್ಬರ ಅಪ್ರತಿಮ ಭಕ್ತರಾಗಿದ್ದ ಹೇಗೆ? ಅಷ್ಟಕ್ಕೂ ಆ ಭಾರತೀಯ ಸಂತ ಯಾರು? ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ವೆನೆಜುವೆಲಾ ದಕ್ಷಿಣ ಅಮೆರಿಕ ಖಂಡದ ಒಂದು ರಾಷ್ಟ್ರ. ಕೆರೆಬಿಯನ್ ಕರಾವಳಿಗೆ ಅಂಟಿಕೊಂಡಿರುವ ಈ ರಾಷ್ಟ್ರಕ್ಕೆ ಕೆರೆಬಿಯನ್ ದೇಶ ಅಂತಾಲೂ ಕರೆಯುತ್ತಾರೆ. ಒಂದು ಕಾಲದಲ್ಲಿ ಸ್ಪೇನ್ನ ವಸಾಹತುವಾಗಿದ್ದ ಈ ದೇಶ ಕಾಲಾಂತರದಲ್ಲಿ ಅಮೆರಿಕಕ್ಕೂ ತನ್ನ ನೆಲೆ ಒದಗಿಸಿತ್ತು. ಅಸಲಿಗೆ ಈ ದೇಶ ಆರಂಭದಲ್ಲಿ ಬೊಲಿವಿಯಾ ಸೇರಿದಂತೆ ಹಲವು ಸಣ್ಣ ಪುಟ್ಟ ದೇಶಗಳ ಒಕ್ಕೂಟದಂತಿತ್ತು. ಆದರೆ ಕಾಲ ಕಳೆದಂತೆ ಒಂದೊಂದು ಪ್ರದೇಶಗಳು ವೆನೆಜುವೆಲಾದಿಂದ ಹೊರಹೋದವು. ಇಂದಿನ ಈ ವೆನೆಜುವೆಲಾ ದೇಶ 1845ರಿಂದ ಸ್ವತಂತ್ರ್ಯ ರಾಷ್ಟ್ರವಾಗಿ ಮಾನ್ಯತೆ ಪಡೆಯಿತು. ಪ್ರಾಕೃತಿಕವಾಗಿ ಸಾಕಷ್ಟು ಸಂಪತ್ಭರಿತವಾಗಿರುವ ಈ ದೇಶಕ್ಕೆ ತೈಲದಿಂದ 80% ಆದಾಯ ಬರುತ್ತದೆ. ಬಹುಶಃ ಇದೇ ವಿಚಾರ ಹಲವು ರಾಷ್ಟ್ರಗಳ ಕಣ್ಣು ಕುಕ್ಕುತ್ತಿದೆ. ಅದಿರಲಿ, ಈಗ ಪದಚ್ಯುತಗೊಂಡಿರುವ ಅಧ್ಯಕ್ಷ ನಿಕೋಲಸ್ ಮಡುರೋ ವಿಚಾರಕ್ಕೆ ಬರೋಣ. ಸಾಮಾನ್ಯವಾಗಿ ಸೋಷಿಯಲಿಸ್ಟ್ಗಳೆಂದರೆ ಕ್ರಾಂತಿಕಾರಿಗಳು. ಅವರೆಲ್ಲ ದೇವರು, ಧರ್ಮ, ಆಧ್ಯಾತ್ಮಿಕತೆಯನ್ನ ನಂಬಿ ಅನುಸರಿಸೋದು ದೂರದ ಮಾತು ಅನ್ನೋದೇ ಬಹುತೇಕರ ನಂಬಿಕೆ. ಆದರೆ ಈ ವಿಚಾರದಲ್ಲಿ ನಿಕೋಲಸ್ ಮಡುರೋ ಮಾತ್ರ ಡಿಫರೆಂಟ್. ಹಾಗೆ ನೋಡಿದ್ರೆ ಮಡುರೋ ರಾಜಕೀಯ ಕುಟುಂಬದಿಂದ ಬಂದವರಲ್ಲ. ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯರು ಅನ್ನುವ ಹಾಗೆ ಬೆಳೆದು ಬಂದವರು. ಬಸ್ ಚಾಲಕರಾಗಿದ್ದ ಮಡುರೋ ಕಾಲಾಂತರದಲ್ಲಿ ಟ್ರೇಡ್ ಯೂನಿಯನ್ ಅಧ್ಯಕ್ಷರಾಗಿದ್ರು. ಬಳಿಕ ರಾಜಕೀಯದಲ್ಲಿ ಬೆಳೆದು ಬಂದರು. 2006ರಿಂದ ವೆನೆಜುವೆಲಾ ವಿದೇಶಾಂಗ ಸಚಿವರಾಗಿ 2012ರಿಂದ ಉಪಾಧ್ಯಕ್ಷರಾಗಿಯೂ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಹೀಗೆ ವೆನೆಜುವೆಲಾ ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದು ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಏರಿದ್ರು. ಹೀಗೆ ರಾಜಕೀಯದಲ್ಲಿ ಬೆಳೆದು ಬಂದಿದ್ದ ಮಡುರೋ ನಮ್ಮ ಪುಟ್ಟಪರ್ತಿಯ ಸಂತ ಶಿರೋಮಣಿ ಸಾಯಿಬಾಬಾ ಅವರ ಅಪ್ಪಟ ಭಕ್ತರಾಗಿದ್ದರು. ಕೇಳಲು ಇದು ಅಚ್ಚರಿ ಅನಿಸಬಹುದು, ಆದರೆ ವೆನೆಜುವೆಲಾಗೆ ಪುಟ್ಟಪರ್ತಿ ಮೇಲೆ ಅಂಥದ್ದೊಂದು ಸೆಳೆತವಿತ್ತು. ಎಲ್ಲಿಯ ವೆನೆಜುವೆಲಾ, ಎಲ್ಲಿಯ ಪುಟ್ಟಪರ್ತಿ ಅನ್ನುವ ಹಾಗೆ ದೂರವಿದ್ದರು. ಈ ವಿಶಿಷ್ಟ ಧಾರ್ಮಿಕ ನಂಬಿಕೆ, ಒಂದು ಶುದ್ಧ ಆಧ್ಯಾತ್ಮಿಕತೆ ಬೆಳೆದು ಬಂದಿತ್ತು. ಸ್ನೇಹಿತರೆ, ಪುಟ್ಟಪರ್ತಿ ಸಾಯಿಬಾಬಾ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಥದ್ದೇ. ಬಹುಶಃ ಭಾರತ ಹಾಗೂ ವಿದೇಶಗಳಲ್ಲಿ ಅತಿ ಹೆಚ್ಚು ಭಕ್ತರನ್ನ ಹೊಂದಿರುವ ಹಿಂದೂ ಸಂತರಲ್ಲಿ ಅವರು ಕೂಡ ಒಬ್ರು. ಧಾರ್ಮಿಕವಾಗಿ ಅವರು ಪ್ರಸಿದ್ಧಿಯಾದಷ್ಟೇ ಕೆಲವು ಮಾಧ್ಯಮಗಳಿಂದ ತೇಜೋವಧೆಗೂ ಒಳಗಾಗಿದ್ರು. ಹೀಗಿದ್ರೂ ದಿವಂಗತ ಸಾಯಿಬಾಬಾ ಖ್ಯಾತಿ ಹಾಗೂ ಗ್ರಾಮೀಣ ಭಾರತದಲ್ಲಿ ಅವರು ಸಲ್ಲಿಸಿದ ಸೇವೆ ಇಡೀ ವಿಶ್ವಮಟ್ಟದಲ್ಲಿ ಹೆಸರುವಾಸಿಯಾಗಿತ್ತು. ಹಾಗೆ ನೋಡಿದರೆ ಮಡುರೋ ಅವರಿಗೆ ಸಾಯಿಬಾಬಾ ಅವರ ಸಂಪರ್ಕ ಸಿಕ್ಕಿದ್ದು 90ರ ದಶಕದಲ್ಲಿ. ತಮ್ಮ ಪ್ರವಚನ, ವಿಶಿಷ್ಟ ಅನುಭೂತಿ, ಚಮತ್ಕಾರಗಳ ಮೂಲಕ ಅಂದು ಬಾಬಾ ಸಖತ್ ಫೇಮಸ್ ಆಗಿದ್ರು. ಸ್ಥಳೀಯವಾಗಿ ಕೆಲ ಮೂಢನಂಬಿಕೆ ವಿರೋಧಿಗಳು ಅವರನ್ನ ವಿರೋಧಿಸಿದ್ರು. ಅವರ ಸೇವಾ ಮನೋಭಾವ ಮಾತ್ರ ಪ್ರಶಾಂತಿ ನಿಲಯಂ ರಾಯಲ್ ಸೀಮೆ ಗಡಿಯನ್ನ ದಾಟಿ ವಿದೇಶಗಳಲ್ಲಿ ಹಬ್ಬಿತ್ತು. ಹಾಗೆ ಗುರುವಿನ ಮಹತ್ವ ಅರಿತಿದ್ದ ನಿಕೋಲಸ್ ಮಡುರೋ ಸಾಯಿಬಾಬಾ ಅವರ ಸೆಳೆತಕ್ಕೊಳಗಾಗಿದ್ರು. ವಿಶೇಷ ಅಂದ್ರೆ 2005-6ರ ಅವಧಿಯಲ್ಲಿ ವೆನೆಜುವೆಲಾ ವಿದೇಶಾಂಗ ಸಚಿವರಾಗಿದ್ದ ಮಡುರೋ ಪತ್ನಿ ಸಿಲಿಯಾ ಫ್ಲೋರೆಸ್ ಜೊತೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಿದ್ರು. ಈ ವೇಳೆ ದಂಪತಿ ಸಮೇತರಾಗಿ ಪುಟ್ಟಪರ್ತಿಗೆ ಆಗಮಿಸಿ ಬಾಬಾರ ದರ್ಶನ ಪಡೆದಿದ್ರು. ಸಾಯಿ ರಾಮ ಎನ್ನುವ ಮಂತ್ರದಲ್ಲಿ ಅವರಿಗೆ ಅದೆಷ್ಟು ಭಕ್ತಿ ಇತ್ತು ಅಂದ್ರೆ
ಅಂದು ತುಂಬಿದ್ದ ಸಭೆಯಲ್ಲಿ ನೆಲದ ಮೇಲೆ ಕುಳಿತು ಗುರುವಿನ ಆಶೀರ್ವಾದಕ್ಕೆ ತಲೆಬಾಗಿದ್ದರು. ಒಂದು ರಾಷ್ಟ್ರದ ವಿದೇಶಾಂಗ ಸಚಿವರಾಗಿದ್ರು. ಅಂದಿನ ಗುರುವಿನ ಪದತಲದಲ್ಲಿ ಕುಳಿತ ಅವರ ನಡೆ ಸಾರ್ವಜನಿಕವಾಗಿ ಸಾಕಷ್ಟು ಗಮನ ಸೆಳೆದಿತ್ತು. ಇಂದಿಗೂ ಸಾಯಿ ಪ್ರಶಾಂತಿ ನಿಲಯದಲ್ಲಿ ನಿಕೋಲಸ್ ಅವರ ಈ ಭಾವಚಿತ್ರಗಳು ಕಂಡುಬರುತ್ತವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಪುಟ್ಟಪರ್ತಿ ಮೊದಲಿನಿಂದಲೂ ರಾಷ್ಟ್ರದ ಗಣ್ಯಾತಿಗಣ್ಯರ ಭೇಟಿಗೆ ಸಾಕ್ಷಿಯಾಗಿದೆ. ಈಗಲೂ ಗಣ್ಯರು ಬರ್ತಾಲೇ ಇರುತ್ತಾರೆ. ಮಾಜಿ ರಾಷ್ಟ್ರಪತಿ ದಿವಂಗತ ಶಂಕರ್ ದಯಾಳ ಶರ್ಮಾ, KR ನಾರಾಯಣ್, ಅಬ್ದುಲ್ ಕಲಾಂ, ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ, ಇಂದಿನ ಪ್ರಧಾನಿ ನರೇಂದ್ರ ಮೋದಿ, ಹೀಗೆ ದೇಶದ ಗಣ್ಯಾತಿ ಗಣ್ಯರು ಪ್ರಶಾಂತಿ ನಿಲಯಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ವಿದೇಶಗಳ ಗಣ್ಯಾತಿ ಗಣ್ಯರು ಕೂಡ ಇಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭೇಟಿ ನೀಡಿದ್ದಾರೆ. ಆದರೆ ಮಡುರೋ ಹಾಗೂ ಸಾಯಿಬಾಬಾ ಅವರ ಧಾರ್ಮಿಕ ಸಂಬಂಧದಂತೆ ಯಾರೊಬ್ಬ ವಿದೇಶಿ ಗಣ್ಯರ ಸಂಬಂಧವು ಕಂಡುಬಂದಿಲ್ಲ. ವಿಶೇಷ ಅಂದರೆ ಮಡುರೋ ಅವರ ಪುಟ್ಟಪರ್ತಿಯ ಮೊದಲ ಭೇಟಿ ಅಷ್ಟಕ್ಕೆ ಅಂತ್ಯಗೊಂಡಿರಲಿಲ್ಲ. ಅದು ಭೇಟಿಯ ಬಳಿಕವೂ ಮತ್ತಷ್ಟು ಪ್ರಖರವಾಗಿ ಮುಂದುವರೆದಿತ್ತು. ಅದೊಂದು ರೀತಿ ಅಪ್ಪಟ ಗುರು ಶಿಷ್ಯ ಪರಂಪರೆಯಂತೆ ಮುಂದುವರೆದುಕೊಂಡೇ ಬಂದಿತ್ತು. ಆಂಧ್ರ ಪ್ರದೇಶದ ಕಡುಬಿಸಿಲಿನ ತಾಣ ಪುಟ್ಟಪರ್ತಿಯಲ್ಲಿ ಆಶ್ರಮ ಕಟ್ಟಿದ್ದ ಸಾಯಿಬಾಬಾ ಕೇವಲ ಧಾರ್ಮಿಕ ಬೋಧನೆಗಳಿಗೆ ಸೀಮಿತರಾಗಿರಲಿಲ್ಲ. ಅವರ ಮಾನವೀಯ ಸೇವೆ, ಆರೋಗ್ಯ ಕ್ಷೇತ್ರ, ಗ್ರಾಮೀಣ ಅಭ್ಯುದಯ, ಹಸಿದವರಿಗೆ ಅನ್ನ, ಹೀಗೆ ಹಲವು ಕ್ಷೇತ್ರಗಳಿಗೆ ಹಬ್ಕೊಂಡಿತ್ತು. ಇದೇ ಕಾರಣಕ್ಕಾಗಿಯೇ ಮಡುರೋ ಸಾಯಿಬಾಬಾ ಅವರ ಅಪ್ಪಟ ಭಕ್ತರಾಗಿದ್ದರು. ಭಾರತದ ನೆಲದಿಂದ ತೀರ ದೂರದಲ್ಲಿದ್ದರು. ನಿಕೋಲಸ್ ಸದಾ ಬಾಬಾ ಅನುಯಾಯಿಯಾಗಿದ್ರು. ಅಂದಹಾಗೆ ಮಡುರೋ ಅವರಿಗೆ ಬಾಬಾ ಪರಿಚಯವಾಗಿದ್ದು ಅವರ ಪತ್ನಿ ಸಿಲಿಯಾ ಫ್ಲೋರೆಸ್ ಮೂಲಕ. ಮಡುರೋ ಪುಟ್ಟಪರ್ತಿಗೆ ಬರುವ ಮುನ್ನವೇ ಬಾಬಾ ಸಂಪರ್ಕದಲ್ಲಿದ್ದ ಸಿಲಿಯಾ ಸಾಯಿಬಾಬಾರ ಮಾನವೀಯತೆಯ ಸೇವೆ, ಬೋಧನೆಗಳನ್ನು ತಮ್ಮ ಪತಿಗೆ ತಿಳಿಸಿದ್ದರು. ಸೋಷಿಯಲಿಸ್ಟ್ ಕ್ರಾಂತಿಕಾರಿಯಾಗಿದ್ದ ಮಡುರೋ ಅವರಿಗೆ ಬಾಬಾರ ಸೇವಾ ಮನೋಭಾವ ಬಹಳವೇ ಹಿಡಿಸಿತ್ತು. ಹೀಗಾಗಿಯೇ ಅವರು ಸಾಯಿನಾಥರ ಅಪ್ಪಟ ಶಿಷ್ಯರಾಗಿದ್ದರು. ಗಮನಿಸಬೇಕಾದ ಸಂಗತಿ ಅಂದರೆ ನಿಕೋಲಸ್ ಮಡುರೋ ತೀರಾ ಸಾಮಾನ್ಯ ಕುಟುಂಬದಿಂದ ಬಂದವರು. ಅವರ ಲೈಫೇ ಒಂದು ರೀತಿ ಸಿನಿಮಾ ಕತೆ ಇದ್ದಂತೆ. ಸಾಮಾನ್ಯ ಬಸ್ ಚಾಲಕನಾಗಿದ್ದ ಅವರು ಚಾಲಕರ ಯೂನಿಯನ್ ಕಟ್ಟುವ ಮೂಲಕ ಸಾರ್ವಜನಿಕ ಹೋರಾಟಕ್ಕೆ ಧುಮುಕಿದ್ರು. ಆ ರಾಷ್ಟ್ರದ ಆಹಾರ ಶೈಲಿಯಂತೆ ಮಡುರೋ ಆರಂಭದಿಂದಲೇ ಮಾಂಸಾಹಾರಿಯಾಗಿದ್ರು. ಆದರೆ ಯಾವಾಗ ಅವರು ಸಾಯಿಬಾಬಾ ಸಂಪರ್ಕಕ್ಕೆ ಬಂದರು, ಅಂದಿನಿಂದ ಶುದ್ಧ ಶಾಕಾಹಾರಿಯಾಗಿ ಪರಿವರ್ತರಾಗಿದ್ರು. ಅಷ್ಟರ ಮಟ್ಟಿಗೆ ಸಾಯಿ ಭಕ್ತಿ ಅವರನ್ನ ಮಾನಸಿಕವಾಗಿ ಬದಲಾಯಿಸಿತ್ತು. ಸ್ನೇಹಿತರೆ, ವೆನಿಜುವೆಲಾ ಸರ್ವೋಚ್ಚ ನಾಯಕನ ಬಾಬಾ ಪ್ರೇಮ ಇಷ್ಟಕ್ಕೆ ನಿಂತಿರಲಿಲ್ಲ. ಅವರು ತಮ್ಮ ಅಧ್ಯಕ್ಷೀಯ ಕಚೇರಿಯಲ್ಲಿ ಆ ರಾಷ್ಟ್ರದ ನಾಯಕರಾಗಿದ್ದ ಸೈಮನ್ ಬೋಲಿವರ್ ಮತ್ತು ಹ್ಯೂಗೋ ಜಾವೇಜ್ ಅವರ ಭಾವಚಿತ್ರದೊಂದಿಗೆ ಸಾಯಿಬಾಬಾರ ಫೋಟೋ ಕೂಡ ಹಾಕಿಸಿಕೊಂಡಿದ್ರು. ನಿತ್ಯ ಅವರಿಗೆ ನಮಸ್ಕರಿಸಿಯೇ ತಮ್ಮ ಕೆಲಸ ಆರಂಭಿಸುತ್ತಿದ್ದರು. ಅಷ್ಟರ ಮಟ್ಟಿಗೆ ಮಡುರೋ ಅವರ ಮೇಲೆ ಸಾಯಿಬಾಬಾ ಪ್ರಭಾವ ಬೀರಿದ್ರು. ಮತ್ತೊಂದು ವಿಶೇಷ ಅಂದರೆ 2011ರಲ್ಲಿ ಸಾಯಿಬಾಬಾ ನಿಧನರಾದಾಗ ವೆನೆಜುವೆಲಾ ದೇಶದಲ್ಲಿ ಅಧಿಕೃತವಾಗಿ ರಾಷ್ಟ್ರೀಯ ಶೋಕಾಚರಣೆ ಘೋಷಣೆ ಮಾಡಲಾಗಿತ್ತು. ಖುದ್ದು ಮಡುರೋ ಈ ಆದೇಶ ಮಾಡುವ ಮೂಲಕ ಗುರುಭಕ್ತಿಯನ್ನ ಜಗತ್ತಿಗೆ ಸಾರಿ ಹೇಳಿದ್ರು. ಇದು ಅಂದಿನ ಸಮಯದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಸಾಮಾನ್ಯವಾಗಿ ನಮ್ಮಲ್ಲಿ ಅಂದರೆ ಭಾರತದಲ್ಲಿ ಯಾವುದೇ ಧರ್ಮದ ಧಾರ್ಮಿಕ ಗುರು ಅಥವಾ ಆಧ್ಯಾತ್ಮಿಕ ನಾಯಕ ತೀರಿಕೊಂಡಾಗ ರಾಷ್ಟ್ರೀಯ ಶೋಕಾಚರಣೆ ಘೋಷಣೆ ಮಾಡೋದಾಗ್ಲಿ ಅಥವಾ ಅದನ್ನ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವಂತೆ ಜಾರಿಗೊಳಿಸೋದಾಗ್ಲಿ ಮಾಡೋದಿಲ್ಲ. ಕೇವಲ ಸೀಮಿತ ಜಿಲ್ಲೆ ಪ್ರದೇಶಗಳಿಗೆ ಅನ್ವಯವಾಗುವ ಹಾಗೆ ಶೋಕಾಚರಣೆ ನಡೆಸಲಾಗುತ್ತೆ. ಆದರೆ ಮಡುರೋ ಮಾತ್ರ ತಮ್ಮ ದೇಶಕ್ಕೆ ಅಥವಾ ತಮ್ಮ ಧರ್ಮಕ್ಕೆ ಸಂಬಂಧವೇ ಇರದ ಆಧ್ಯಾತ್ಮಿಕ ಗುರುವೊಬ್ಬರ ನಿಧನವನ್ನ ರಾಷ್ಟ್ರೀಯ ಶೋಕಾಚರಣೆಯಾಗಿ ಆಚರಿಸಿ ರಾಷ್ಟ್ರೀಯ ಗೌರವ ಸಲ್ಲಿಸಿದ್ದರು. ಆ ಮೂಲಕ ತಾವೊಬ್ಬ ಅಪ್ಪಟ ಸಾಯಿ ಭಕ್ತ ಅನ್ನೋದನ್ನ ಜಗತ್ತಿಗೆ ತಿಳಿಸಿದ್ದರು. ಇನ್ನು ಸಾಯಿಬಾಬಾರ ನಿಧನದ ಬಳಿಕವೂ ಅವರು ತಮ್ಮ ಗುರುಭಕ್ತಿಯನ್ನ ಮುಂದುವರಿಸಿಕೊಂಡು ಬಂದಿದ್ರು. ಇತ್ತೀಚೆಗೆ ಅಂದರೆ ಅಮೆರಿಕ ಅವರನ್ನ ಬಂಧಿಸುವ ಹಿಂದಿನ ತಿಂಗಳಷ್ಟೇ ಅಂದರೆ ನವೆಂಬರ್ 23, 2025ರಂದು ಸಾಯಿಬಾಬಾ ಅವರ ಶತಮಾನೋತ್ಸವವನ್ನ ಮಡುರೋ ಅದ್ಧೂರಿಯಾಗಿ ಆಚರಿಸಿದ್ದರು. ಬಾಬಾ ಅವರನ್ನ ಬೀಯಿಂಗ್ ಆಫ್ ಲೈಟ್ ಅಂತ ಕರೆದಿದ್ರು. ಅಂದರೆ ಬೆಳಕಿನ ಸಾಕಾರ ರೂಪ ಅಂತ ಬಣ್ಣಿಸಿದ್ದರು. ಗುರುಗಳ ಬುದ್ಧಿವಂತಿಕೆಯು ನಮಗೆ ಸದಾ ಜ್ಞಾನೋದಯ ನೀಡಲಿ ಅಂತ ವೆನೆಜುವೆಲಾ ಸರ್ಕಾರದಿಂದ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದ್ರು. ಆ ಮೂಲಕ ಗುರುವಿಗೆ ಶತಮಾನೋತ್ಸವದ ನಮನ ಸಲ್ಲಿಸಿದ್ದರು. ಹೀಗೆ ತಮ್ಮ ಬದುಕಿನಲ್ಲಿ ಮಡುರೋ ದಂಪತಿ ಸಾಯಿಬಾಬಾರನ್ನ ತಮ್ಮ ದಾರಿ ದೀಪ ಅಂತಾಲೆ ಅಂದುಕೊಂಡಿದ್ದಾರೆ. ಜೊತೆಗೆ ಅದನ್ನ ಕಾಯ ವಾಚ ಮನಸ ಅನುಸರಿಸಿದ್ದಾರೆ. ದುರ್ದೈವ ಅಂದರೆ ಅವರ ಮೇಲೆ ಈಗ ಭಯೋತ್ಪಾದನೆಗೆ ಕುಮ್ಮಕ್ಕು, ಕೊಕೇನ್ ಸಹಿತ ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ, ಅಕ್ರಮ ವಲಸೆ, ಚುನಾವಣಾ ಅಕ್ರಮಗಳ ಮೂಲಕ ಅಧಿಕಾರದಾಟ,
ಹೀಗೆ ಹಲವು ಪ್ರಮುಖ ಆರೋಪಗಳನ್ನು ಮಾಡಲಾಗಿದೆ. ಟ್ರಂಪ್ ಆಡಳಿತ ರಾತ್ರೋರಾತ್ರಿ ವೆನೆಜುವೆಲಾದ ಮೇಲೆ ಸೇನಾ ಕಾರ್ಯಾಚರಣೆಯ ರೀತಿ ದಾಳಿ ನಡೆಸಿ ಮಡುರೋ ದಂಪತಿಯನ್ನ ಅಮೆರಿಕದಲ್ಲಿ ಬಂಧನದಲ್ಲಿರಿಸಿದೆ. ಸದ್ಯ ಅವರನ್ನ ಬ್ರೂಕ್ಲಿನ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ವಿಚಿತ್ರ ಅಂದ್ರೆ ಬಂಧನದಂತಹ ಈ ಸಂದಿಗ್ಧ ಸಮಯದಲ್ಲೂ ಮಡುರೋ ದಂಪತಿ ತಮ್ಮ ಪರಮ ಗುರುವಿನ ಸ್ಮರಣೆಯಲ್ಲೇ ಇದ್ದಾರೆ. ತಮ್ಮ ಮೇಲೆ ಗುರುವಿನ ಕೃಪಾದೃಷ್ಟಿ ಬೀಳಲಿದೆ, ಈ ಸಂಕಷ್ಟಗಳು ಬಹುಬೇಗನೆ ತೀರ್ಲಿವೆ ಅನ್ನೋದು ಮಡುರೋ ದಂಪತಿ ನಂಬಿಕೆಯಾಗಿದೆ. ಇನ್ನು ಇತ್ತ ದಾಳಿಯ ಬೆನ್ನಲ್ಲೇ ವೆನೆಜುವೆಲಾದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಮಡುರೋ ಅನುಪಸ್ಥಿತಿಯಲ್ಲಿ ಅಲ್ಲಿನ ಸರ್ಕಾರ ಅಮೆರಿಕದ ಉದ್ದಟತನವನ್ನ ಖಂಡಿಸಿದೆ. ಇದರ ನಡುವೆ ಭಾರತ ಕೂಡ ವೆನೆಜುವೆಲಾದ ಮೇಲೆ ನಡೆಸಲಾಗಿರುವ ಸೇನಾ ಕಾರ್ಯಾಚರಣೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಭಾರತ ವೆನೆಜುವೆಲಾ ಜೊತೆ ಅಂತಹ ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರ ಹೊಂದದಿದ್ದರೂ ಸಾಕಷ್ಟು ರಾಜತಾಂತ್ರಿಕ ಸೌಹಾರ್ದ ಸಂಬಂಧಗಳನ್ನು ಹೊಂದಿದೆ. ಹೀಗಾಗಿ ಇಂಡಿಯಾ ಮೇಲೆ ಆರ್ಥಿಕವಾಗಿ ಸಮಸ್ಯೆ ಉಂಟಾಗದಿದ್ದರೂ ಜಾಗತಿಕ ಶಾಂತಿ ಪ್ರಕ್ರಿಯೆಗಳಿಗೆ ಇದು ಹಿನ್ನಡೆ ತರಲಿದೆ ಅನ್ನೋದು ಭಾರತದ ಕಳವಳವಾಗಿದೆ. ಸದ್ಯ ವೆನೆಜುವೆಲಾ ಮೇಲೆ ಮೇಲ್ನೋಟಕ್ಕೆ ಅಕ್ರಮ ವಲಸೆ, ಮಾದಕ ವಸ್ತುಗಳ ಕಳ್ಳಸಾಗಾಣಿಕೆಯ ಆರೋಪಗಳನ್ನು ಹೊರಿಸಲಾಗಿದೆ. ಆದರೆ ಅಮೆರಿಕದ ಅಸಲಿ ನಿಗಾ ವೆನೆಜುವೆಲಾದ ತೈಲ ನಿಕ್ಷೇಪದ ಮೇಲೆಯೇ ಇದೆ. ಹೇಗಾದರೂ ಮಾಡಿ ತೈಲ ಸಂಪನ್ಮೂಲಗಳನ್ನು ದೋಚಬೇಕು ಅನ್ನೋದೇ ಟ್ರಂಪ್ ದೂರಾಲೋಚನೆಯಾಗಿದೆ. ಈ ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.